ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ ಜಾತಿ Okay. ತುಂಬಾ ಚೆನ್ನಾಗಿ ಮಾಡಿ. ಸರ್ ಈಗ ಇದು ನೀವು ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಇವಾಗ ಇವು ನನ್ಗೆ ಆಗಿರೋದು 6.5 ಲಕ್ಷ, ನಾನು 14 ಲಕ್ಷ ವ್ಯಾಪಾರ ಹೇಳ್ಬೋದು. ಓಕೆ, ನಿಮ್ಗೆ ಆಗಿರೋದೇ 6.5 6.5. ಹೇಳ್ತಾ ಇರೋದು 16 14 ಲಕ್ಷ ವ್ಯಾಪಾರ. 14.5 ಲಕ್ಷ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ನಿಮ್ಮ ಹೆಸರು? ನಂದೀಪ್ ಅಂತ. ನಂದೀಪ್ ಅವರು ಎಲ್ಲ ಕಡೆ ತುಂಬಾ ಫೇಮಸ್ ಇದ್ರ ಸರ್. ಏನು ಸರ್ ಈ ಜಾತ್ರೆ? ಚೆನ್ನಾಗಿದೆ. ಇದೇ ನಾವು ಮೊದಲನೇ ಬಾರಿ ಬರ್ತಾ ಇರೋದು. ಅಂದ್ರೆ ಮದ್ದೂರ್ಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದಾ? ಮೊದಲನೇ ಬಾರಿ. ಸ್ವಲ್ಪ ಬೆದರ್ತಾ ಇದೆ ಜನ. ಬೆದ್ರೇನಿದೆ ಸ್ವಲ್ಪ ಹೊಸಬ್ರಿಗೆ ಅಂದ್ರೆ ಹೊಸಬ್ರು ಮತ್ತೆ ಹೊಸ ಜಾಗ ಇದೆ. ಫಸ್ಟ್ ಟೈಮ್ ನೀವು ಮದ್ದೂರಿಗೆ ಒಟ್ಟೆ ಪಟ್ಟು ಒಟ್ಟೆ. ಓಕೆ ಸರ್, ಜಾತ್ರೆಯಲ್ಲಿ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಏನಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ. ನೀರು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ನೀರು, ನೆರಳು, ಎಲ್ಲ ಚೆನ್ನಾಗಿದೆ. ಲೈಟು ಎಲ್ಲ ಏನ್ ತೊಂದರೆ ಇಲ್ಲ, ಎಲ್ಲ ಲೈಟಿಂಗ್ಸ್ ಎಲ್ಲ. ಓಕೆ ಸರ್, ಇಲ್ಲಿ ಕಮಿಟಿ ಎಲ್ಲ ಇದೆ ಅಂತೆ. ಕಮಿಟಿ ಅದೇ ಚಾಂಪಿಯನ್ ಮಾಡಿದ್ದಾರೆ. ಚಾಂಪಿಯನ್ ಫಸ್ಟ್ ಚಾಂಪಿಯನ್ 2 ಲಕ್ಷ, ಆಮೇಲೆ 1 ಲಕ್ಷ 2 ಲಕ್ಷ, 1,50,000. ಆಮೇಲೆ ಕ್ಯಾಟಗಿರಿಯಲ್ಲಿ 3 ಪ್ರೈಸ್ ಏನೋ ಮಾಡಿದ್ದಾರೆ. ಕ್ಯಾಟಗರಿಯಲ್ಲಿ 3 ಆಮೇಲೆ ಫ್ರೀಗಳಿಗೂ ಏನೋ ಮಾಡಿದಾರಂತೆ. ಬೀಚವರಿಗೂ ಮಾಡೋರಂತೆ. ಓಕೆ, ಅಂದ್ರೆ ಈಗ ಎಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬಾ ಮತ್ತೆ ಇಲ್ಲಿನ ಸ್ಥಳೀಯ MLA-ಗಳು ಅವ್ರ ಕಡೆಯಿಂದ ಕೂಡ ಎಲ್ಲ ಒಳ್ಳೆ ಪ್ರೋತ್ಸಾಹ ಇದೆ. ಪ್ರೋತ್ಸಾಹ ಚೆನ್ನಾಗಿ ಮಾಡ್ತಾರೆ. ಓಕೆ ಸರ್, ಇದಕ್ಕೆ ಏನೆಲ್ಲ ಆಗಿದೆ ಸರ್? ಇದಕ್ಕೆ ಕಡೆ ಅಲ್ಲ, ಕಡೆ ಎಲ್ಲ ನೀವು ಜಾಸ್ತಿ ಕಡೆಯಲ್ಲ ಆದಷ್ಟು ದೊಡ್ಡ ಎತ್ತೆ ಕಟ್ಟೋದು. ದೊಡ್ಡ ಎತ್ತೆ ಕಟ್ಟೋದು. ಸರ್ ಈಗ ನೀವು ಬೇರೆ ಜಾತ್ರೆಗೆಲ್ಲ ಹೋಗಿರ್ತೀರಾ? ಅಂದ್ರೆ ಈಗ ಕರ್ನಾಟಕದಲ್ಲಿ ನಮ್ಮ ಏನು ದಕ್ಷಿಣ ಭಾಗದಲ್ಲಿ ಏನು ಜಾತ್ರೆಗಳು ನಡೆಯುತ್ತೆ ಎಲ್ಲ ಜಾತ್ರೆಗಳಿಗೂ ನೀವು ಹೋಗಿರ್ತೀರ. ಸೊ ಹಂಗೆ ನಮ್ಮ ಮದ್ದೂರು ಜಾತ್ರೆಗೂ ಬಂದಿದ್ದೀರಾ, ಫಸ್ಟ್ ಟೈಮ್ ಬಂದಿದ್ದೀರಾ. ಆದ್ರೂ ನಿಮ್ಗೆ ಫಸ್ಟ್ ಟೈಮ್ ಬಂದಿದ್ರು ಒಂಥರ ಒಳ್ಳೆ ಫೀಲಿಂಗ್ ಇದೆ ಸರ್? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ ಜಾತ್ರೆ. Okay. ತುಂಬಾ ಚೆನ್ನಾಗಿ ಮಾಡಿ. ಸರ್ ಈಗ ಇದು ನೀವು ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? ಇವಾಗ ಇವು ನನ್ಗೆ ಆಗಿರೋದು 6.5 ಲಕ್ಷ, ನಾನು 14 ಲಕ್ಷ ವ್ಯಾಪಾರ ಹೇಳ್ಬೋದು. ಓಕೆ, ನಿಮ್ಗೆ ಆಗಿರೋದೇ 6.5 ಹೇಳ್ತಾ ಇರೋದು 16 14 ಲಕ್ಷ ವ್ಯಾಪಾರ. 14.5 ಲಕ್ಷ ಹೇಳ್ತಾ ಇದ್ದಾರೆ. ಸರ್ ಈಗ ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟೆ, ನೀವು ಸ್ವಲ್ಪ ಏನೋ ಸ್ವಲ್ಪ ಚೆನ್ನಾಗಿಲ್ದೇ ಇರೋಂಥ ಎತ್ತುಗಳನ್ನ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ತೀನಿ ಅಂತ. ಸರ್ ಈಗ ಆ ಥರ ರೆಡಿ ಮಾಡಬೇಕು ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಯಾವುದೇ ಒಂದು ಕೆಟ್ಟೋಗಿರೋ ವ್ಯಕ್ತಿನ ಅಥವಾ ಪ್ರಾಣಿನ ನಾವು ರೆಡಿ ಮಾಡಬೇಕು ಅಂತಂದರೆ ಫುಡ್ಡು ತುಂಬ ಇಂಪಾರ್ಟೆಂಟ್. ಫುಡ್ ಜೊತೆಗೆ ನಾವು ಅದ್ರ ಬಗ್ಗೆ ಕೇರ್ ಕೂಡ ತಗೋಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಮೇಲೆ ಪ್ರೀತಿ ಇರಬೇಕು, ಅದ್ರ ಮೇಲೆ ನಮ್ಮ ಅನುಭವ ಇರಬೇಕು. ಇಲ್ದಿದ್ರೆ ಆಗಲ್ಲ. ಅನುಭವ ಇಲ್ದಿರ ಎತ್ತು ಕಟ್ಟಿದ್ರೆ ಯಾರ ಕೈ ಇದಾಗಲ್ಲ. ಓಕೆ, ಅಂದ್ರೆ ಅನುಭವನೂ ಇರಬೇಕು, ಅದ್ರ ಮೇಲೆ ಪ್ರೀತಿನೂ ಇರಬೇಕು. ಯಾವುದೇ ಒಂದು ಪ್ರಾಣಿ ಮೇಲೆ ಆಗಲಿ ಮನುಷ್ಯನ ಮೇಲೆ ಆಗಲಿ ಪ್ರೀತಿ ಇದ್ದಾಗ ಟೈಮ್ ಕರೆಕ್ಟ್ ಆಗಿ ನೋಡ್ಕೊಬೇಕಣ್ಣ. ಮೇನ್ ಕಟ್ಟಾಕ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಎಲ್ಲ ಇದಾಗಲ್ಲ. ಸರ್ ಈಗ ಟೈಮಿಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಒಂದು ರುಟೀನ್ ಯಾವ ತರ ಇರುತ್ತೆ ಸರ್? ಡೈಲಿ ರುಟೀನ್ ಯಾವ ತರ ಇರುತ್ತೆ? ಡೈಲಿ ನಾವು ಮಾಮೂಲಿ ನಾನು ಮನೆ ಹತ್ರ ಮಾಮೂಲಿ ತೊಡೋದ್ ರೋಡ್ ಬರ್ತೀನಿ. ಮಿಕ್ಕಿದ್ದೆಲ್ಲ ದನ ನೋಡ್ಕೊಳ್ಳೋದು ಯಾವಾಗ ನಮ್ಮ ಆಳೋಗಿಲ್ಲ, ನಾನೇ ನೋಡ್ಕೊಳ್ಳೋದು ಮನೆ ಹತ್ರ. ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಎಲ್ಲ A to Z ಸಗಣಿ ಬಾಚೋದ್ರಿಂದ ಹಿಡಿದು ಎಲ್ಲ ಹುಲ್ಲು ಎಲ್ಲ ನೋಡ್ಕೊಳ್ಳೋದೆಲ್ಲ ನಾನೇ ನೋಡ್ತೀನಿ. ಓಕೆ, ಸೊ ಹಂಗಾಗಿ ನಿಮ್ ಜೊತೆ ಬಾಂಡಿಂಗ್ ಚೆನ್ನಾಗಿದೆ. ಇದಕ್ಕೆ ಏನಾದ್ರು ಹೆಸರು ಕಟ್ಟಿದ್ದೀರಾ ನೀವು? ಅದ್ರಿಗೆ ಇಕ್ಕಿದ್ದೀನಿ, ರಾಜ ಅಂತ ಇಕ್ಕಿದ್ದೀನಿ. ಇದಕ್ಕೆ ಹೆಸರು ಇಕ್ಕಿಲ್ಲ. ಅದಕ್ಕೆ ರಾಜ ಅಂತ ಇಕ್ಕಿದ್ದೀರಾ, ಇದಕ್ಕೆ ಏನು ಇಟ್ಟಿಲ್ಲ. ಬಟ್ ಯೂಶಲಿ ನೀವು ಬಂದಾಗ ಅದು ನಿಮ್ಮನ್ನ ಗುರ್ತ್ ಮಾಡೋದು ಇದು ಮಾಡುತ್ತೆ. ನಾವು ಅಕಸ್ಮಾತ್ ತಿಂಡಿ ಸಾಯಂಕಾಲ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಬಡ್ಕಂತ ಇರ್ತಿತ್ತು ಅದು. ನಾವು ಕಾಣಿಸೋದಕ್ಕೆ. ಸೊ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ತಿಂಡಿ ಕೊಡ್ಬೇಕು, ಇಲ್ಲಾಂದ್ರೆ ಓಕೆ. ಈಗ ನೀವು ಹೇಳ್ತಾ ಇದ್ರಲ್ವಾ ಟೈಮ್ ಕರೆಕ್ಟ್ ಆಗಿ ಅಂತ ಅಂದ್ಬಿಟ್ಟು, ಅದ್ರ ರುಟೀನ್ ಯಾವ ತರ ಇರುತ್ತೆ? ಅಂದ್ರೆ ಈಗ ಈ ಬೆಳಗ್ಗೆ ಎಷ್ಟು ಗಂಟೆಗೆ ನಾನು ಅದಕ್ಕೆ ಫುಡ್ ಕೊಡ್ತೀನಿ ಅನ್ನೋ ತರದ್ದು ನೀವು ಯಾವ ತರ ರುಟೀನ್? ಅದು ಕರೆಕ್ಟ್ ಆಗಿ 9 ಗಂಟೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಲೇಟ್ ಮಾಡೋದು ಅಂದ್ರೆ ಆಟೋಮೆಟಿಕ್ ಆಗಿ ಪಡ್ಕೊಂತಾರೆ. ಅಂದ್ರೆ ಈಗ ಬೆಳಗ್ಗೆ 9 o'clock ಇಂದ ನೀವು ಸ್ಟಾರ್ಟ್ ಮಾಡಿ ಬೆಳಗ್ಗೆ 9 o'clock ಫುಡ್ ಕೊಡ್ತೀವಿ, ಸಾಯಂಕಾಲ 5 o'clock. ಓಕೆ, ಇನ್ ಬಿಟ್ವೀನ್ ಮಧ್ಯದಲ್ಲಿ ನೀರು ತೋರಿಸೋದು? ನೀರು ಮಾಮೂಲಿ ಮಧ್ಯಾಹ್ನ ಒಂದು 2 ಟೈಮ್ ತೋರಿಸ್ತೀವಿ. ಸಾಯಂಕಾಲ 1 ಟೈಮ್, ಬೆಳಗ್ಗೆ 1 ಟೈಮ್. ನೀವು ಇದನ್ನ ಫ್ರೀಯಾಗಿ ಬಿಟ್ಟಿರ್ತೀರಲ್ಲ? ಯಾವ ಮನೆ ಹತ್ರ ಕಟ್ಟಾಕಿರ್ತೀವಿ. ಅಂದ್ರೆ ಆಚೆ ಒಂದು 2 ಅವರ್ ಕಟ್ಟಾಕ್ತಿವಿ. ಓಕೆ, ಸಾಯಂಕಾಲ ಹೊತ್ತು ವಾಕಿಂಗ್ ಬಿಡ್ತೀವಿ. ಒಳಗೆ ಕಟ್ಟಾಕಿ ತಿಂಡಿ ಕೊಡ್ತೀವಿ. ಈಗ ನೀವು ಕೆಲಸ ಏನ್ ಮಾಡ್ಸಲ್ಲ ಇದ್ರಲ್ಲಿ? ಕೆಲಸ ಇವಾಗ ಇನ್ಮೇಲೆ ಕಟ್ತೀರಿ ಒಂದ್ ಸ್ವಲ್ಪ ಕೆಲಸ. ಅಂದ್ರೆ ಜಾತ್ರೆ ಎಲ್ಲ ಆದ್ಮೇಲೆ ಸ್ವಲ್ಪ ಡೌನ್ ಮಾಡ್ತೀವಿ ತಿನ್ನೆಲ್ಲ. ಓಕೆ, ಈಗ ಇದು ಎಷ್ಟು ಹೈಟ್ ಇದೆ ಸರ್ ನಿಮ್ ಪ್ರಕಾರ? ಹೈಟ್ ಅಂದ್ರೆ ಏನೊಂದು ನಾವು ಇದ್ರ ಲೆಕ್ಕ ಒಂದು 6 ಅಡಿ ಬರ್ಬೋದು. 6 ಅಡಿ ಮೇಲೆ ಬರ್ಬೋದು. ಓಕೆ, ಈಗ ಸದ್ಯಕ್ಕೆ 14 ಚಿಲ್ಲರೆ ಹೇಳ್ತಾ ಇದ್ರ? 14 ಲಕ್ಷ ವ್ಯಾಪಾರ. ಓಕೆ, ಬಂದು ಕೇಳಿದಾರ ಸರ್ ಇಲ್ಲಿ ಯಾರಾದ್ರೂ? ಮೊನ್ನೆ ಸಿಹಳ್ಳಿ ವಿನಯ್ ಕುಲಕರ್ಣಿ ಅವ್ರು ಕೇಳಿದ್ರು. ವ್ಯಾಪಾರ ಸೆಟ್ ಆಗಿಲ್ಲ. ಮೇಲೆ ಅವ್ರು ಕೇಳಿದ್ರ? ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9902156195. ಓಕೆ, ಥ್ಯಾಂಕ್ ಯು.